ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ, ಅದಕ್ಕೆ ಫಸ್ಟ್ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ಕ್ಲಾಸಸ್ನ ಫಿನಿಷ್ ಮಾಡಿ ಮತ್ತೆ ಮುಂದಿನ ವ್ಲಾಗ್ ನಿಮಗೆ ಕಂಟಿನ್ಯೂ. ಈಗ ಚರ್ಚಿಂದ ಹೋಗಿ ಬಂದ್ವಿ ವಾಪಸ್ಸು. ಆ್ಯಂಡ್ ಊಟದ ತಯಾರಿ ಆಗ್ತುಂಟು ನಮ್ಮ ಮನೆಯಲ್ಲಿ. ಇವತ್ತು ಸಂಡೇ ಸ್ಪೆಷಲ್ ಏನು ದಾಲ್ ಸಾರು ಆ್ಯಂಡ್ ಫಿಶ್ ಫ್ರೈ. ನಮ್ಮಲ್ಲಿ ಮೀನು ಕಟ್ ಮಾಡ್ತಿದ್ದಾರೆ. ಆ್ಯಂಡ್ ಇವತ್ತು ಫಿಶ್ ಫ್ರೈ ಮಸಾಲ ನಾನು ರೆಡಿ ಮಾಡೋದಂತೆ. ಈಗ ಫಿಶ್ಶಿಗೆಲ್ಲ ಮಸಾಲೆ ಎಲ್ಲ ಹಾಕಿ ಆಯಿತು. ಈಗ ಪುನಃ ಹೊರಗೆ ಹೋಗ್ಲಿಕ್ಕೆ ಉಂಟು. ಅದೇ ಇಲ್ಲೇ ಹತ್ತಿರದಲ್ಲೇ ಸ್ವಲ್ಪ ಕೆಲಸ ಉಂಟು. ಆ್ಯಂಡ್ ಇದು ಎಲ್ಡನ್, ಅದ್ರ ಮೇಲೆ ಮೆಟ್ಟಿ ಬಿಟ್ಟ ಪಾಪ, ಅದು ಜೀವನ ಹೋಯಿತು. ಓಕೆ, ಈಗ ಹೋಗಿ ಮತ್ತೆ ಮೀಟ್ ಆಗ್ತೀನಿ. ಬಾಯ್. ಈಗಷ್ಟೇ ರೀಚ್ ಆದ್ವಿ ಹೊರಗೆ ಹೋಗಿ. ಆ್ಯಂಡ್ ನನ್ನ ಹಾಲತ್ ನೋಡಿ ಗೊತ್ತಾಗ್ತದೆ ಎಷ್ಟು ಸೆಕೆ ಉಂಟಂತ. ಇಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ, ಈಗ ಊಟ ಮಾಡೋದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇದೇ ವ್ಲಾಗಲ್ಲಿ ನಾನು ಹೊಸ ರೆಸಿಪಿನ ಕಲ್ತಿದ್ದೀನಿ, ವಿಚ್ ಇಸ್ ಮೋತಿಚೂರ್ ಲಡ್ಡು ಮಾಡೋದಂತ. ಅದು ಮಾಡಿ ತೋರಿಸ್ತೇನೆ ನಿಮಗೆಲ್ಲರಿಗೂ. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಬೇಕಾದರೆ, ಈಸಿ ರೆಸಿಪಿ. A few moments later. ಓಕೆ, ಈಗ ಮಣಿಪಾಲ್ ಹೊರಟಿದ್ದೀವಿ. ಈ ಥರ ತಿರುಗಿ ಬರುವ, ನಿಮಗೆಲ್ಲ ಮಣಿಪಾಲ್ ತೋರಿಸುವ ಅಂತ. ಮಣಿಪಾಲ್ ಹೋಗಿ ಒಂದು ರೌಂಡ್ ಸುತ್ತ ಹಾಕಿ ನಿಮ್ಮೆಲ್ಲರಿಗೂ ಮಣಿಪಾಲಿದ್ದು ಅಟ್ಮಾಸ್ಫಿಯರ್ ಎಲ್ಲ ತೋರಿಸಿ, ಸರೌಂಡಿಂಗ್ ಎಲ್ಲ ತೋರಿಸಿ ಮನೆಗೆ ಬರೋದು. ಲೇಕ್ ನೋಡಿ ಆದಮೇಲೆ ಬಬಲ್ ಟೀ ಕುಡಿಯುವ ಅಂತ ಹೋಗ್ತಿದ್ದೀವಿ. ಅಲ್ಲಿ ಒಂದು ಓಪನ್ ಸ್ಪೇಸ್ ಗ್ರೌಂಡ್ ಥರ ಇತ್ತು. ಅಲ್ಲಿ ನಿಲ್ಲಿಸುವಾಗ ಒಂದು ಬರ್ಡ್ ಬಂತು. ವೇಟ್, ಲೆಟ್ ಮಿ ಶೋ ಯು ಯಾವ ಬರ್ಡ್ ಅಂತ. ಅದು ನಿಮಗೆ ಈ ಬರ್ಡಿದ ಹೆಸರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ವಿ ರೀಚ್ಡ್. ಇವತ್ತಿನ ಈವ್ನಿಂಗ್ ಸಂಡೇ ಸ್ಪೆಷಲ್ ಅಮ್ಮನ ಓನ್ ರೆಸಿಪಿಯನ್ನು ಮಟನ್ ಚಿಲ್ಲಿ ಮಾಡಿದಾರಂತೆ. ಈಗ ಟೇಸ್ಟ್ ಮಾಡಿ ನೋಡಬೇಕು ಎಂತಾಗಿದೆ ಅಂತ. ಈಗ ಆಲ್ಮೋಸ್ಟ್ ಕತ್ಲೆ ಆಗಲಿಕ್ಕೆ ಶುರು ಆಯಿತು. ಆ್ಯಂಡ್ ಅಮ್ಮ ಹೇಳ್ತಿದ್ರು ಬೇಗ ಫಿನಿಷ್ ಮಾಡು ಅಂತ, ಯಾಕಂದ್ರೆ ಕಿಚನಲ್ಲಿ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತಂತ. ಇಲ್ಲಿ ಬೇಸನ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಬೇಸನ್ನ ಯೂಸ್ ಮಾಡಿ, ಕಡಲೆ ಹಿಟ್ಟು. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ, ಯಾಕೆಂದರೆ ಥಿಕ್ ಕನ್ಸಿಸ್ಟೆನ್ಸಿ ಮಾಡ್ತೆ ಅಂತ. ಎಷ್ಟು ಥಿಕ್ ಬಂದರೆ ಸಾಕು. ನಿಮಗೆ ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ನಾನು ಹಾಕಲಿಲ್ಲ, ಯಾಕೆಂದರೆ ಅದು ತುಂಬ ತೆಳುವಾಗಿದ್ರೆ ಮತ್ತು ಸರಿಯಾಗೋದಿಲ್ಲ ತಿನ್ನಲಿಕ್ಕೆ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಎಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ
ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೈಡಲ್ಲೇ. ನಿಮಗೆ ಎಷ್ಟು ಎಣ್ಣೆ ಬೇಕು ಫ್ರೈ ಆಗುವಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡಿ. ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ನಿಮ್ಮ ಸನ್ಫ್ಲವರ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಇದ್ದರೆ ಯೂಸ್ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಸ್ಲೋಗಿ ಹಿಡೀರಿ, ಯಾಕಂದರೆ ಅದು ತುಂಬ ಬಿಸಿ ಇರ್ತದಲ್ಲ, ಸ್ವಲ್ಪ ಕೂಲ್ ಆಗಲಿ ಅಂತ. ಆ್ಯಂಡ್ ಬ್ಯಾಟರ್ ಬಿಸಿ ಎಣ್ಣೆಗೆ ಹಾಕಿದರೆ ಅದೀಗ ಸುಟ್ಟು ಹೋಗ್ತದೆ. ಅದಕ್ಕೆ ಸ್ವಲ್ಪ ಕೂಲಾಗಿ ಬ್ಯಾಟರ್ನ ಹಾಕಿ ಅದಕ್ಕೆ. ಈಗ ಎಣ್ಣೆ ಬಿಸಿ ಆಯಿತು, ಅದಕ್ಕೆ ಡ್ರಾಪ್ ವೈಸ್ ಸ್ಪೂನಲ್ಲೇ ಡ್ರಾಪ್ ವೈಸ್ ಹಾಕ್ತಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟ್ ಪೋರ್ ಮಾಡ್ಬೋದು, ಸ್ವಲ್ಪ ಸ್ವಲ್ಪ ಸ್ಪೂನ್ ಫುಲ್ ಆಫ್ ಬ್ಯಾಟರ್ನ ತಕ್ಕೊಂಡು ಈ ಥರನೇ ದಪ್ಪ ದಪ್ಪಾಗಿ ಪೋರ್ ಮಾಡ್ಬೋದು. ಮತ್ತು ಮಿಕ್ಸಿಯಲ್ಲಿ ಹಾಕಿ ಒಂದು ಸಣ್ಣ ಸ್ಮೂತ್ ಪುಡಿ ಅಲ್ಲ, ಜಸ್ಟ್ ಕ್ರಮ್ಸ್ ಟೈಪ್ ಮಿಕ್ಸಿಯಲ್ಲಿ ಹಾಕಿ ಹುಡಿ ಸಹ ಮಾಡ್ಬೋದು. ಯಾಕಂದರೆ ನಾನು ಕೂಡ ಲಾಸ್ಟಿಗೆ ಹುಡಿ ಮಾಡ್ತೀನಿ ಇದನ್ನು. ಈಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಡ್ರಾಪ್ ವೈಸ್ ಹಾಕ್ತಿದ್ದೀನಿ. ಇಲ್ಲಾಂದರೆ ಈ ಥರ ದೋಸೆಗೆ ಎಷ್ಟು ಬ್ಯಾಟರ್ ಹಾಕ್ತೀರಿ ನೋಡಿ, ಆ ಥರನೇ ಇದನ್ನು ಆಯಿಲಿಗೆ ಹಾಕಿ ಅದನ್ನು ಫ್ರೈ ಮಾಡ್ಬೋದು. ಓಕೆ, ಈಗ 1 ಟ್ರಿಪ್ ಆಗ್ತಾ ಬಂತು. ನೆಕ್ಸ್ಟ್ ಎಲ್ಲ ಬ್ಯಾಟರ್ನ ಫ್ರೈ ಮಾಡಿ ಇನ್ನು ಮುಂದಿನ ಸ್ಟೆಪ್ನ ಹೇಳ್ತೀನಿ. ಓಕೆ, ಫ್ರೈ ಎಲ್ಲ ಆಯ್ತು. ಈಗ ಎಲ್ಲ ಬ್ಯಾಟರ್ನ ಫ್ರೈ ಮಾಡಿದೆ. ಈಗ ಸ್ವಲ್ಪ ಕೂಲ್ ಆಗಲಿ ಅಂತ ಇಲ್ಲಿ ಫ್ಯಾನ್ ಅಡಿಯಲ್ಲಿ ಇಡ್ತಿದ್ದೀನಿ. ಓಕೆ, ಅಲ್ಲಿ ಫ್ರೈ ಮಾಡಿದ ಬ್ಯಾಟರ್ ಕೂಲ್ ಆಗುವಷ್ಟಕ್ಕೆ ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡುವ. ಇಲ್ಲಿ ನಾನು ನೀರಿಗೆ ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ, ನೀವು ಬೇಕಾದರೆ ಜಾಸ್ತಿ ಹಾಕ್ಬೋದು. ಆ್ಯಂಡ್ ಸಕ್ಕರೆ ಮತ್ತು ನೀರು ಸರಿಯಾಗಿ ಬಾಯ್ಲ್ ಆಗಲಿ. ಇಲ್ಲಿ ನಾನು 2 ಏಲಕ್ಕಿನ ಗುದ್ದಿ ಹಾಕಿದ್ದೀನಿ, ಯಾಕಂದರೆ ಇದು ಟೇಸ್ಟ್ ಬರಲಿ ಅಂತ. ಆ್ಯಂಡ್ ಸ್ವಲ್ಪ ಫುಡ್ ಕಲರ್, ಆರೆಂಜ್ ಅಥವಾ ರೆಡ್ ಫುಡ್ ಕಲರ್ನ ಹಾಕಿ, ಬೇಕಾದರೆ ಹಾಕಿ, ಆಪ್ಷನಲ್ ಅದು. ನೀವು ಫುಡ್ ಕಲರ್ ಇದು ರಿಪ್ಲೇಸ್ಮೆಂಟ್ ಬೇಕಾದರೆ ಕೇಸರ್ ಹಾಕ್ಬೋದು, ಸ್ಯಾಫ್ರನ್. ಸ್ವಲ್ಪ ಒಂದು 2 ಸ್ಟ್ಯಾಂಡ್ಸ್ನ ಹಾಕಿ ಅದನ್ನು ಕುದಿಸಿ ಆದಮೇಲೆ ಸ್ವಲ್ಪ ನೀರು ಅದ್ರದ್ದು ಕಮ್ಮಿ ಆಗಲಿ, ಅಷ್ಟು ಅದನ್ನು ಬಾಯ್ಲ್ ಬರಲಿ. ಆ್ಯಂಡ್ ಇಲ್ಲಿ ನಾನು ಅದು ಫ್ರೈ ಮಾಡಿದ ಬ್ಯಾಟರ್ನ ಫುಲ್ ಪೌಡರ್ ಥರ ಮಾಡಿದ್ದೀನಿ. ಫುಲ್ ಪೌಡರ್ ಅಲ್ಲ, ಸ್ವಲ್ಪ ಕ್ರಮ್ಸ್ ಉಂಟು ಅದರಲ್ಲಿ. ಆ್ಯಂಡ್ ಅದು ಶುಗರ್ ಸಿರಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡಿ. ಕುಕ್ ಆದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಗೀನ ಆ್ಯಡ್ ಮಾಡಿದ್ದೀನಿ. ಬೇಕಾದರೆ ಇನ್ನೂ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಬೋದು. ಆ್ಯಂಡ್ ಮಿಕ್ಸ್ ಮಾಡಿ, ಸ್ವಲ್ಪ ಮಿಕ್ಸ್ ಮಾಡಿ ಪುನಃ ಒಂದು 2 ಮಿನಿಟ್ಸಿಗೆ ಕುಕ್ ಆಗಲಿ. ಇಷ್ಟಾದಮೇಲೆ ಆ ಮಿಕ್ಸ್ಚರ್ ಸ್ವಲ್ಪ ಕೂಲ್ ಆಗಲಿ. ಆ್ಯಂಡ್ ದೆನ್ ನೀವು ಅದೇ ಲಡ್ಡು ಮಾಡಲಿಕ್ಕೆ ಶುರು ಮಾಡ್ಬೋದು. ಇಲ್ಲಾಂದರೆ ನೀವು ಅದು ಚೂರ್ಣನೇ ಐಸ್ ಕ್ರೀಮ್ ಮೇಲೆ ಹಾಕಿ ತಿನ್ಬೋದು. ಓಕೆ, ಫ್ರೆಶ್ ಅಪ್ ಆ್ಯಂಡ್ ನನ್ನ ಡಿನ್ನರ್ ಎಲ್ಲ ಆಯಿತು. ಮೋತಿಚೂರ್ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಅದರಲ್ಲಿ 2 ಐಟಮ್ಸ್ ಮಿಸ್ ಆಯಿತು. ಒಂದು ಕೇಸರ್ ಮಿಸ್ ಆಯಿತು, ಇನ್ನೊಂದು ಕಾಜು. ಆಪ್ಷನಲ್ ಐಟಮ್ಸ್ ಅದು ನಂಗೆ ಸಿಗಲಿಲ್ಲ. ಮನೇಲಿತ್ತಂತ ಅಂದ್ಕೊಂಡೆ, ಸಿಗಲಿಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ. ಆ್ಯಂಡ್ ಡೂ ಸಬ್ಸ್ಕ್ರೈಬ್, ಯಾಕಂದರೆ ನಾನು ಚೆಕ್ ಮಾಡಿದೆ, ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇನ್ನೂ ಸಹ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೆಟ್ಸ್ ಟಾಕ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್.